ಸಂವಿಧಾನ ಉಳಿಯಲಿ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆಯುತ್ತಿರುವ ಹೊಡಿತಗಳಿಗೆ ದೌರ್ಜನ್ಯಗಳು ನಿಲ್ಲಲೇಬೇಕು. ಸಮಾಜ ವಿರೋಧಿಗಳಿಗೆ ಶಿಕ್ಷೆ ಆಗಲೇಬೇಕು. ದಲಿತರ ಮೇಲೆ ದಾಳಿ ಮಾಡುತ್ತಿರುವುದು ಕೂಡಲೇ ಶಿಕ್ಷೆ ಮಾಡಲೇಬೇಕು. ಇಲ್ಲಿನ ಎಲ್ಲ ಜಾತಿ ವ್ಯವಸ್ಥೆ, ಎಲ್ಲ ರಾಜಕೀಯ ವ್ಯವಸ್ಥೆಗಳು ಸೋಲಿಕ್ಕೆ ಬಹುಮುಖ್ಯವಾದ ಕಾರಣ ನಮ್ಮ ಹಳ್ಳಿಗಳಲ್ಲಿ ಮತ್ತು ನಮ್ಮ ಇಡೀ ದೇಶದಲ್ಲಿ ಹರಡಿರುವಂತಹ ಪಾಳೆಗಾರಿ ಜಾತಿ ವ್ಯವಸ್ಥೆ. ಇದು ಎಷ್ಟೊಂದು ಅವ್ಯಕ್ತವಾಗಿ ಕ್ರೂರವಾಗಿ ಹಳ್ಳಿಗಳಲ್ಲಿ ಅಡಗಿದೆ ಅಂದರೆ ಅದನ್ನು ಶಬ್ದಗಳಲ್ಲಿ ವಿವರಿಸಲಿಕ್ಕೆ ಆಗೋಲ್ಲ. ಇವತ್ತಲೂ ಅಷ್ಟೊಂದು ಜೀವಂತವಾಗಿ ತನ್ನ ಕಾರ್ಯಾಚರಣೆನ ಮಾಡ್ಕೊಂಡು ಹೋಗ್ತಾ ಇದೆ. ಇನ್ನು ಹಳ್ಳಿಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ, ಹುದ್ದೆಗಳಲ್ಲಿ ಅಲ್ಲೂ ಕೂಡ ಯಾರಾದರೂ ದಲಿತ ವ್ಯಕ್ತಿ ಯಾವುದಾದ್ರೂ ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಅವ್ರ ಕೈ ಕೆಳಗಡೆ ಇರೋರು ಅವ್ರನ್ನ ಅಡಿನಲ್ಲಿ ಇಟ್ಕೊಂಡು ರೂಲ್ ಮಾಡ್ತಾ ಇರ್ತಾರೆ. ಯಾವುದೇ ಥರನಾದ ಚಲನೆಗೆ ಬಿಡಲ್ಲ. ಜಾತಿ ವ್ಯವಸ್ಥೆಯ ಕ್ರೌರ್ಯ ಎಲ್ಲಿವರೆಗೂ ಇದೆ ಅಂತ ಅಂದರೆ ಅದು ಮೇಲ್ನೋಟಕ್ಕೆ ಅಳಿಸಿ ಹೋಗ್ತಾ ಇರೋಂಗೆ ಕಂಡ್ರೆ ಇನ್ನೊಂದು ಸ್ವರೂಪದಲ್ಲಿ ಉಲ್ಬಣ ಆಗ್ತಾ ಬೆಳೀತಾ ಬರ್ತಾ ಇದೆ. ಈಗಿನ ಈ RSS ಇದು ಏನು ವಿಸ್ತರಿಸ್ತಾ ಹೋಗ್ತಾ ಇದೆಯೋ ಅದು ತುಂಬ ಪ್ರಬಲವಾಗಿ ತಳಮಟ್ಟದಲ್ಲಿ ಇದನ್ನ ಹೊಂಚಾಕಿ ಬೆಳೆಸ್ತಾ ಇದೆ. ಅದು ಪುಷ್ಟಿ ಕೊಡ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಮತ್ತಿತರ ಸಣ್ಣ ಪುಟ್ಟ ಸರ್ಕಾರಗಳು ಏನು ಮಾಡ್ತಿದ್ದಾವೆ, ಇದನ್ನ ಕಂಡು ಕಾಣದಂಗೆ ಅದ್ರನ್ನ ಏನು ಹಚ್ಕೊಂಡಂಗೆ ಹೋಗ್ತಿದ್ದಾರೆ. ದಲಿತ ಮಂತ್ರಿನೇ ಇಲ್ಲಿ ರಾಜ್ಯದಲ್ಲಿ ಒಂದು ಗೃಹ ಮಂತ್ರಿ ಆಗಿದ್ದಾಗಲೂ ಕೂಡ ಇಂಥ ಒಂದು ಪ್ರಕರಣಗಳು ಜರುಗ್ತಾ ಇದ್ದಾವೆ. ಏನು ಜೀವಂತವಾಗಿ ವ್ಯಕ್ತಿನ ಅದು ಹಾಡಾಗಲೇ ಅನೌನ್ಸ್ ಮಾಡಿ ನೀನೇನಾದ್ರೂ ಈ ಜಮೀನಿಗಿಲ್ಲಿಗೆ ಎಂಟ್ರಿ ಆದರೆ ನಿನ್ನನ್ನು ಸುಟ್ಟಾಕ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿ ಆಮೇಲೆ ಸುಡ್ತಾರೆ ಅಂತ ಅಂದರೆ ಇವತ್ತಿನವರೆಗೂ ಅವ್ರನ್ನ ಅರೆಸ್ಟ್ ಮಾಡ್ಸೋಕ್ಕಾಗಲ್ಲ, ಏನು ಮಾಡ್ಸೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಇದು ಎಲ್ಲ ಹಳ್ಳಿಗಳಲ್ಲೂ ಈವನ್ನು ಈ ಗೊಲ್ಲರ ಹಟ್ಟಿಗಳು ಕೂಡ ಇವತ್ತಿನ ದಲಿತರನ್ನ ಎಂಟ್ರಿ ಕೊಡದಂಥ ಅನೇಕ ಇದು ಇಲ್ಲೇನೆ ನಮ್ಮ ತುಮಕೂರು ಸುತ್ತ ಇಲ್ಲಿಲ್ಲೇ ಎಲ್ಲ ಪಕ್ಕದಲ್ಲೆಲ್ಲ ಇದ್ದಾವೆ. ಅದನ್ನ ಯಾರು ಗುರುತಿಸಲಿಕ್ಕೆ ಹೋಗ್ಲಿಕ್ಕೆ ಯಾರೂ ತಯಾರಿಲ್ಲ. ಎಲ್ಲ ಮೇಲ್ಜಾತಿಯ ಜನ ಹೆಂಗೆ ಅಂತ ಅಂದರೆ ಮೇಲ್ನೋಟಕ್ಕೆ ಒಂದು ಸೆಕ್ಯುಲರ್ ಮೈಂಡನ್ನು ಹೊಂದಿದ್ರು ಕೂಡ ತಳ ಹಂತದಲ್ಲಿ ಅವ್ರ ಕುಟುಂಬದಲ್ಲಿ ಅದನ್ನು ಹಂಗೆ ಚಾಲು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಬದಲಾವಣೆ ಎಲ್ಲೂ ಇಲ್ಲ, ತಯಾರಿಲ್ಲ. ಈ ತಳಮಟ್ಟದ ಬದಲಾವಣೆಗೆ ಎಲ್ಲ ಒಂದು ಏನು ಪ್ರಗತಿಪರ ಸಂಘಟನಾ ವ್ಯವಸ್ಥೆಗಳು ಅಂತಿಂತವು ಅಂತ ಹೇಳ್ಕೊತೀವಿ, ಅವರು ಕೈ ಹಾಕಿ ಆ ಹಂತದಿಂದನ ಒಂದು ಸೋದರತ್ವವನ್ನು ನಾವು ತಗೊಂಡೋಗದೆ ಹೋದರೆ ರೈತ ಸಂಘಟನೆಗಳಿಗೆ ಹಿನ್ನಡೆ ಆಗಲಿಕ್ಕೆ ರೈತ ಸಂಘಟನೆ ಮತ್ತು ಕೃಷಿ ಕೂಲಿಕಾರರ ಸಂಘಟನೆ ಹೊಂದಾಣಿಕೆನಲ್ಲಿ ಇರುವಂಥ ದೊಡ್ಡ ಗಟ್ಟು ಹಿಂದೆ ಯಾವುದೋ ಈ ಜಾತಿ ವ್ಯವಸ್ಥೆಯ ಮೂಲ ಅದನ್ನು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾಯಕತ್ವದಲ್ಲಿರೋರೆಲ್ಲ ಪ್ರಮುಖ ಜಾತಿನಲ್ಲಿ ಇರ್ತಾರೆ. ಅವ್ರಿಗೆ ಆ ಕಾನ್ಸೆಪ್ಟ್ ಇಟ್ಕೊಂಡೇನೆ ಅದನ್ನು ರೂಲ್ ಮಾಡ್ತಾ ಇರ್ತಾರೆ. ಅದನ್ನು ಮೀರಿ ಸಂಘಟನೆ ಕಟ್ಟಲಿಕ್ಕೆ ಸೋಲ್ತಾ ಇರೋದೇ ಈ ಎಲ್ಲ ಒಂದು ಇದಕ್ಕೆ ಕಾರಣ ಆಗ್ತಾ ಇದೆ. ಅದನ್ನು ಮೀರಿ ನಾವು ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸಂವಿಧಾನದ ಆಶಯಗಳನ್ನ ಉಳಿಸ್ಕೊಬೇಕು ಅಂದರೆ ತಳಹಂತದ ಜಾತಿಗಳೇನಿದ್ದಾವೆ ಅಲ್ಲಿಂದ ಹಿಡಿದು ನಾವು ಒಂದು ಬೇರೆ ಥರನಾದಂತಹ ಚಳುವಳಿಗೆ ಮತ್ತು ಈ ಸಂಘಟನಾ ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಹೋರಾಟಗಳನ್ನ, ರೈತ ಹೋರಾಟಗಳನ್ನ, ಕಾರ್ಮಿಕ ಹೋರಾಟಗಳನ್ನ ಪುಷ್ಟಿ ಕೊಟ್ಟು ನಡೆಸ್ಕೊಂಡು ಹೋಗೋದ್ರಿಂದ ಮಾತ್ರನೇ ನಾವು ಎಲ್ಲಾದರೂ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಹೊರತು ಯಾವ ಹೋರಾಟವೂ ದಲಿತರನ್ನ ಮತ್ತು ರೈತರನ್ನ, ಕಾರ್ಮಿಕರನ್ನ ಪ್ರತ್ಯೇಕಿಸ್ಕೊಂಡು ಹಂಗೆ ಹೋರಾಟ ಮಾಡಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ದಿಸೆಯಲ್ಲಿ ನಮ್ಮ ಏನು DHS ಮನ್ನಿತ್ರೆ ದಲಿತ ಸಂಘಟನೆಗಳು ಈ ಒಂದು ದಾಳಿಯ ವಿರುದ್ಧ ಕಟ್ತಾ ಇರುವಂಥ ಈ ಹೋರಾಟಗಳನ್ನ ಪ್ರೋತ್ಸಾಹ ಕೊಟ್ಟು ಈ ಹೋರಾಟ ಜೊತೆ ತಗೊಂಡೋಗೋ ಮುಖೇನ ಮುಂದಿನ ದಿನಗಳಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಬೇರೆ ನಮಗೆ ಸಮಾನಾಂತರ ಪಕ್ಷಗಳು ಮತ್ತು ಸಮಾನಾಂತರ ಸಹ ಸಂಘಟನೆಗಳನ್ನ ಸೇರಿಸ್ಕೊಂಡು ರಾಜ್ಯವ್ಯಾಪಿ ಪ್ರಬಲವಾದ ಹೋರಾಟವನ್ನು ಅಸ್ಪೃಶ್ಯತೆಯ ವಿರುದ್ಧ, ರೈತರ ಮೇಲಿನ ದಾಳಿಯ ವಿರುದ್ಧ ಮತ್ತು ಕಾರ್ಮಿಕರ ದಾಳಿಯ ವಿರುದ್ಧ ಮತ್ತು ಎಲ್ಲ ಜನಸಾಮಾನ್ಯರ ಮೇಲೆ ಈ ಸರ್ಕಾರಗಳ ನೀತಿಗಳು ದಾಳಿಗಳೇನಿದ್ದಾವೆ ಅದ್ರ ವಿರುದ್ಧ ಒಂದು ಸಂಘಟಿತ ವ್ಯವಸ್ಥಿತ ಹೋರಾಟವನ್ನು ಎಲ್ಲರೂ ಸೇರಿ ಕಟ್ಕೊಂಡು ತಗೊಂಡೋಗುವಂಥ ಒಂದು ದರ್ದಿಗೆ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷವು ಕೂಡ ಈ ಜಿಲ್ಲೆಯಲ್ಲಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಕೊಂಡು ಅದರ ಜೊತೆ ನಿಲ್ಲುತ್ತೆ ಅನ್ನೋ ಆಶಯವನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಅವಕಾಶಕ್ಕೆ ಧನ್ಯವಾದ ಹೇಳಿ ಮುಗಿಸ್ತೇನೆ.